ಹ್ಯಾಪಿ ಸ್ಯಾಟರ್ಡೆ ಆ್ಯಂಡ್ ದಿಸ್ ಇಸ್ ಅ ನ್ಯೂ ವ್ಲಾಗ್. ಸೀರಿಯಸ್ಲಿ ನಾನು ತುಂಬ ಲೋ ಫೀಲ್ ಮಾಡ್ತಾ ಇದ್ದೀನಿ ಆ್ಯಂಡ್ ಲೇಟ್ಲಿ ನನಗೆ ಅನ್ನಿಸ್ತಾ ಇದೆ ಐ ಆಮ್ ಸಮ್ವೇರ್ ಸ್ಟಕ್ ಇನ್ ಮೈ ಯೂಟ್ಯೂಬ್ ಗ್ರೋತ್ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಕಾನ್ಸ್ಟೆಂಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಟ್ರೈ ಮಾಡ್ತಾ ಇದ್ದೀನಿ ಟು ಗಿವ್ ಗುಡ್ ಕಂಟೆಂಟ್. ಬಟ್ ಸ್ಟಿಲ್ ಎಲ್ಲೋ ನೀವು ಎಕ್ಸ್ಪೆಕ್ಟೆಡ್ ಗ್ರೋತ್ ಆಗಲಿಲ್ಲ ಯೂಟ್ಯೂಬಲ್ಲಿ ಅಂದಾಗ ಸ್ಲೈಟಾಗಿ ಬೇಜಾರಾಗುತ್ತೆ ಆ್ಯಂಡ್ ಪಕ್ಕಾ ನಿಮ್ಮ ಮೈಂಡಿಗೆ ಬರೋದೇನು ಅಂತಂದರೆ ಲೆಟ್ಸ್ ಸ್ಟಾಪ್ ಅಂತ. ಸೊ ಆ ಫೇಸಲ್ಲಿ ನಾನು ಇದ್ದೀನಿ, ನನಗೂ ಅನಿಸುತ್ತೆ ಆ್ಯಂಡ್ ನನಗೂ ತುಂಬ ಬೇಜಾರಾಗ್ತಾ ಇದೆ. ಬಿಕಾಸ್ ಎವ್ರಿ ಟೈಮ್ ನೀವು ತುಂಬ ಎಫರ್ಟ್ ಹಾಕಬೇಕಾಗತ್ತೆ ಆ್ಯಂಡ್ ಎಡಿಟ್ ಮಾಡೋದಕ್ಕೆ. ಆ್ಯಂಡ್ ಕಾಂಟೆಂಟ್ ಕ್ರಿಯೇಷನ್ ಇಸ್ ನಾಟ್ ಇಟ್ ಆಲ್ ಈಸಿ ಆ್ಯಂಡ್ ಎವ್ರಿ ಟೈಮ್ ನೀವು ಥಿಂಕ್ ಮಾಡಬೇಕಾಗತ್ತೆ ಏನೇನು ಮಾಡಬೇಕು ಈ ಥರ ಅಂತ. ಬಿಕಾಸ್ ಕಾಂಟೆಂಟ್ ಕ್ರಿಯೇಷನ್ ಈಸಿ ಅಂತ ನಾವು ಅಂದ್ಕೊತೀವಿ ಆ್ಯಂಡ್ ಎಲ್ಲರೂ ಜನರಲಿ ಅಂದ್ಕೊಂಡಿರ್ತಾರೆ, ಬಟ್ ಇಟ್ ಡಸ್ ನಾಟ್. ಬಿಕಾಸ್ ನಾವು ಪ್ಲ್ಯಾನ್ ಮಾಡಬೇಕಾಗತ್ತೆ ಆ್ಯಂಡ್ ಕೆಲವೊಂದು ಸತಿ ನಾವು ಡೀಟೇಲಾಗಿ ನೋಟ್ ಮಾಡ್ಕೊಬೇಕಾಗತ್ತೆ ಆ್ಯಂಡ್ ಇಟ್ಸ್ ಆಲ್ ಪುಟ್ಟಿಂಗ್ ಸೋ ಮಚ್ ಆಫ್ ಎಫರ್ಟ್. ಆ ಎಫರ್ಟ್ ಎಲ್ಲ ಹಾಕಿ ನೀವು ಒಂದು ಗ್ರೋತ್ ಎಕ್ಸ್ಪೆಕ್ಟ್ ಮಾಡಿರ್ತೀರ, ಬಟ್ ಅದು ಸಿಗಲಿಲ್ಲ ಅಂದಾಗ ಯು ಫೀಲ್ ವೆರಿ ಲೋ. ಆ್ಯಂಡ್ ನನಗೇನೋ ಆ ಫೇಸಲ್ಲಿ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಬಟ್ ಸಮ್ವೇರ್ ಆದರೂ ಯು ಶುಡ್ ನೆವರ್ ಕ್ವಿಟ್. ಸೊ ತುಂಬ ಡಿಮೋಟಿವೇಶನ್ ಇದೆ ಆ್ಯಂಡ್ ಜೋಶ್ ಇಲ್ಲ ಅಂದ್ರೂ ನಂಗೆ ಕ್ವಿಟ್ ಮಾಡೋಕ್ಕೆ ಇಷ್ಟ ಆಗ್ತಾ ಇಲ್ಲ. ಬಿಕಾಸ್ ಈ ಸ್ಲೋ ಗ್ರೋತಲ್ಲಿ ಏನಿದೆ, ನಾವು ಏನು ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ನನಗೆ ಬೇಜಾರು. ನಾನು ಸ್ಟಾಪ್ ಮಾಡಿಬಿಟ್ರೆ ಇನ್ನೂ ಬೇಜಾರು ಜಾಸ್ತಿ ಆಗುತ್ತೆ. ಬಿಕಾಸ್ ಸಮ್ವೇರ್ ಒಂದೇ ನಾನು ಫೀಲ್ ಮಾಡ್ತೀನಿ, ಓಕೆ ನಾನು ಕಂಟಿನ್ಯೂ ಮಾಡ್ಕೊಂಬಂದಿದ್ರೆ ಅಟ್ಲೀಸ್ಟ್ ನಾನು ಇಷ್ಟಕ್ಕೆ ರೀಚ್ ಆಗ್ತಾ ಇದ್ನ ಅಂತ. ಆ ಒಂದು ಫೀಲ್ ಆದರೆ ಅಂತ ನನಗೆ ಆ ಒಂದು ಥಾಟ್ ಬರುತ್ತೆ ಯಾವಾಗಲೂ ನಾನು ಸ್ಟಾಪ್ ಮಾಡಬೇಕು ಅಂತ ಅಂದಾಗ. ಆ್ಯಂಡ್ ನನಗೆ ಸಮ್ವೇರ್ ಏನೋ ಅನಿಸುತ್ತೆ ಅಂತ ಅಂದರೆ ನನ್ನ ಲೈಫ್ ಎಸ್ಥೆಟಿಕ್ ಆಗಿಲ್ಲ ಆ್ಯಂಡ್ ನಂದು ನಾರ್ಮಲ್ಲೇ ಇದೆ. ನನ್ನ ವೀಡಿಯೋಸ್ ಎಲ್ಲರೂ ಏನು ತೋರಿಸ್ತಾರೆ ಅದೇ ನಾರ್ಮಲ್ ಲೈಫ್ ಇದೆ, ಅದಕ್ಕೆ ಗ್ರೋತ್ ಆಗ್ತಾ ಇಲ್ವಾ ಅಂತ ಸಮ್ವೇರ್ ನಮಗೂ ಫೀಲ್ ಆಗುತ್ತೆ. ಬಟ್ ನಾನು ಫೇಕ್ ಮಾಡೋದಕ್ಕೆ ಇಷ್ಟ ಇಲ್ಲ. ಎಸ್ಥೆಟಿಕ್ ನನ್ನ ಲೈಫ್ ನಾನ್ ಎಸ್ಥೆಟಿಕ್ ಅಂತಲ್ಲ ಆ್ಯಂಡ್ ಲಕ್ಸುರಿ ಅಲ್ಲ ಆ್ಯಂಡ್ ಫಿಟ್ನೆಸ್ ಫ್ರೀಕ್ ಅಲ್ಲ. ನನಗೆ ಯಾವ್ದು ಎಕ್ಸ್ಟ್ರಾ ಟ್ಯಾಲೆಂಟ್ ಇಲ್ಲ ತೋರಿಸೋದಕ್ಕೆ. ಸೊ ನನ್ನ ಲೈಫ್ ನಾರ್ಮಲ್. ಸೊ ಸಮಥಿಂಗ್ ಎಕ್ಸ್ಟ್ರಾ ಇಲ್ದಿದ್ದಾಗ ನೋಬಡಿ ವಾಂಟ್ಸ್ ಟು ವಾಚ್ ಇಟ್ ಅಂತ ನನಗೂ ಅನಿಸುತ್ತೆ. ಬಟ್ ಸ್ಟಿಲ್ ಸಮ್ವೇರ್ ನಮ್ಮ ಸ್ಟ್ರಗಲ್ಸ್ ಇರುತ್ತೆ ಆ್ಯಂಡ್ ನಾವು ಎಮೋಷನ್ಸ್ ಇಟ್ಕೊಂಡಿರ್ತೀವಿ ಆ್ಯಂಡ್ ಸಮ್ವೇರ್ ನಮಗೂ ಕೆಲವೊಂದು ವಿಷಯಗಳು ಕಷ್ಟ ಕೊಡ್ತಾ ಇರುತ್ತೆ. ಆ್ಯಂಡ್ ಅದನ್ನು ನಾನು ಶೇರ್ ಮಾಡೋಕ್ಕೆ, ನಾನು ಹೇಗೆ ಟ್ಯಾಕಲ್ ಮಾಡಿದೆ ಅಂತ ತೋರಿಸೋದಕ್ಕೆ ನನಗೆ ಇಷ್ಟ. ಸೊ ಅದಕ್ಕೆ ನಾನು ಐ ಜಸ್ಟ್ ವಾಂಟ್ ಟು ಕಂಟಿನ್ಯೂ ಯೂಟ್ಯೂಬ್ ಆ್ಯಂಡ್ ಐ ವಾಂಟ್ ಟು ಗೇನ್ ಮೋಟಿವೇಶನ್ ಮೋರ್ ಆ್ಯಂಡ್ ಮೋರ್. ಸೊ ಅದಕ್ಕೆ ನಾನು ಅಂದ್ಕೊಂಡೆ ನೋ ನಾನು ಈ ಥರನೇ ಕೂತ್ಕೊಂಡ್ರೆ ಡಿಮೋಟಿವೇಟ್ ಆಗೇ ಇರ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ವ್ಲಾಗಿಂಗ್ ಅಂತ. ಸೊ ದಿಸ್ ಇಸ್ ಮೈ ನ್ಯೂ ವ್ಲಾಗ್ ಆ್ಯಂಡ್ ಹ್ಯಾಪಿ ವೀಕೆಂಡ್. ಸೊ ಟೈಮ್ ಇವಾಗ ಆಲ್ಮೋಸ್ಟ್ 5:20 ಆ್ಯಂಡ್ ವಿ ಆರ್ ಗೋಯಿಂಗ್ ಔಟ್ ಫಾರ್ ಅ ಮೂವಿ ಇವಾಗ. ಸೊ ಕರೆಂಟ್ಲಿ ಅಪಿ ಸ್ನ್ಯಾಪಿಂಗ್. ಸೊ ಅವನು ಎದ್ದೊಳೋದಕ್ಕಿಂತ ಮುಂಚೆ ನಾವು ಮನೆ ಬಿಡಬೇಕು, ಇಲ್ಲಾಂದರೆ ಅವನು ಹಠ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ್ಯಂಡ್ 5:40ಗೆ ಮೂವಿ ಸ್ಟಾರ್ಟ್ ಆಗೋದು. ಸೊ ಐ ಆಮ್ ಆಲ್ಮೋಸ್ಟ್ ರೆಡಿ ಆ್ಯಂಡ್ ಐ ಆಮ್ ವೇಟಿಂಗ್ ಫಾರ್ ಸಾಗರ್ ಟು ಕಮ್. ಆ್ಯಂಡ್ ಜಸ್ಟ್ ಅ ಕ್ಯಾಶುಯಲ್ ವೀಕೆಂಡ್. ಓಕೆ, ಲೆಟ್ಸ್ ಗೋ ಫಾರ್ ಅ ಮೂವಿ. ಹಾಕೋತೀನಿ ಆ್ಯಂಡ್ ಇದೆಲ್ಲ ಸೋರಿ ಆದಮೇಲೆ ನಾನು ಜೋಡಿಸ್ಕೊಳ್ತೀನಿ. ಆ್ಯಂಡ್ ಜಾಸ್ತಿ ಇದ್ದರೆ
ನಾನು ಪುಟ್ಟಿಗೆ ಹಾಕೋತೀನಿ. ಸೊ ಇದು ಸ್ವಲ್ಪ ಈಸಿ ಆಗುತ್ತೆ ನನಗೆ. ಆ್ಯಂಡ್ ಈಗ ಈ ಪಾತ್ರೆಗಳನ್ನ ಮತ್ತು ಇಲ್ಲಿರೋ ಪಾತ್ರೆಗಳನ್ನ ನಾನು ಜೋಡಿಸ್ಕೊತೀನಿ. ಆ್ಯಂಡ್ ಈ ಕಟ್ಟೆ ಮತ್ತು ಸ್ಟವ್ ಎಲ್ಲ ಕ್ಲೀನ್ ಮಾಡಬೇಕು ನಾನು. ಸೊ ಇವಾಗ ಅದ್ರ ಕೆಲಸ ಕ್ಲೀನ್ ಮಾಡಬೇಡ ಬೇಗ ಬೇಗ. ಈ ಥರ ರ್ಯಾಪರ್ಸ್ ಬರ್ತಾ ಇತ್ತು ಆ್ಯಂಡ್ ತುಂಬ ರ್ಯಾಪರ್ ಓಪನ್ ಆಗ್ತಾ ಇದೆ ಎಡ್ಜಸ್ಸಲ್ಲೆಲ್ಲ. ಸೊ ನಾನೇನು ಅಂದ್ಕೊಂಡೆ ಅಂತಂದರೆ ನಾನು 2 ವಾಶ್ರೂಮ್ ಮಿರರ್ನ ರಿಪ್ಲೇಸ್ ಮಾಡಬೇಕು. ಬಿಕಾಸ್ ತುಂಬ ಓಲ್ಡಾಗಿ ಕಾಣ್ತಾ ಇದೆ ಆ್ಯಂಡ್ ನನಗೇನೋ ಆ ಥರ ಕಾಣೋದು ಇಷ್ಟ ಆಗಲ್ಲ. ಸೊ ನಾನು ಇವಾಗ ಆಲ್ಮೋಸ್ಟ್ LED ಬರೋ ಮಿರರ್ಸ್ ಇದೆ. ಸೊ ನಾನು ಅದನ್ನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ ರಿಪ್ಲೇಸ್ ಮಾಡೋದಕ್ಕೆ. ಆ್ಯಂಡ್ ಇನ್ನೂ ಫ್ಯೂ ಐಟಮ್ಸ್ ರಿಪ್ಲೇಸ್ ಮಾಡೋದಿದೆ ಹೋಮ್ ಅಪ್ಡೇಟ್ ಅಂತ ಬಂದರೆ. ಸೊ ಸದ್ಯಕ್ಕಂತೂ ಆಗಲ್ಲ. 15-20 ಡೇಸ್ ನಾನು ಇದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗಲ್ಲ. ಬಿಕಾಸ್ ನಾನು ಅಮ್ಮನ ಮನೆಯಲ್ಲಿರ್ತೀನಿ ಆ್ಯಂಡ್ ಐ ಹ್ಯಾವ್ ಫ್ಯೂ ಅದರ್ ಸ್ಟಫ್ಸ್ ಮೋರ್ ಇಂಪಾರ್ಟೆಂಟ್ ಟು ಡೂ. ಸೊ ಅದಾದ ಮೇಲೆ ಲೆಟ್ ಮೀ ಕಮ್ ಬ್ಯಾಕ್ ಟು ಮೈ ಹೋಮ್. ಸೊ ಇಟ್ಸ್ ಕ್ವೈಟ್ ಲೇಟರ್ ಆ್ಯಂಡ್ ನಾನು ಶಾರ್ ಮುಗಿಸ್ಕೊಂಡು ಇವಾಗ ಎಡಿಟಿಂಗ್ ಅಂತ ಬಂದೆ. ಆ್ಯಂಡ್ ನಾನು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಕೆಳಗೆ ಅಭಿ ಕೆಲಸ ಮಾಡೋದಕ್ಕೆ ಅಂತ ಹೋದೆ. ಅವ್ನು ಕಂಪ್ಲೀಟ್ಲಿ ಕೆಳಗಿದ್ದಾನೆ ನಿನ್ನೆಯಿಂದ. ಬಿಕಾಸ್ 2 ವೀಕ್ಸ್ ಏನೋ ಡಿಸ್ಟೆನ್ಸ್ ಆಗೋಗಿತ್ತು ಅವ್ರ ಅಜ್ಜಿಯಿಂದ. ಸೊ ಅದಕ್ಕೆ ಅವನು ಅಲ್ಲೇ ಕೆಳಗೆ ಸೆಟ್ಲ್ ಆಗಿಬಿಟ್ಟಿದ್ದಾನೆ ಅವ್ರ ಅಜ್ಜಿ ಚಿಕ್ಕನ ಜೊತೆ ಎಲ್ಲ. ಸೊ ನಾನು ಕೆಳಗೆ ಅವ್ನು ಕೆಲಸ ಮಾಡೋದಕ್ಕೆ ಅಂತ ಹೋದರೆ ಇವತ್ತು ಅವರು ಬೇರೆ ಪ್ಲ್ಯಾನ್ ಇಟ್ಕೊಂಡಿದ್ರು. ಹೀ ಈಸ್ ವೆರಿ ನಾಟಿ, ವೆರಿ ವೆರಿ ನಾಟಿ. ನಾನು ಅಬ್ಸರ್ವ್ ಮಾಡ್ತಾ ಇರೋದು ಫ್ರಮ್ ಪಾಸ್ಟ್ 2 ವೀಕ್ಸ್ ಅವ್ನು ತುಂಬ ತರಲೆ ಜಾಸ್ತಿ ಆಗೋಗಿದೆ ಆ್ಯಂಡ್ ಅನ್ಕಂಟ್ರೋಲಬಲ್ ಅನ್ನೋ ಥರ ಆಗ್ತಾ ಇರುತ್ತೆ. ಈ ಸೂಪರ್ಮ್ಯಾನ್ಸ್ ಇರುತ್ತಲ್ಲ, ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ ಅವ್ರ ಪವರು ಅಂತ, ಆ ಥರ ಆಗಿಬಿಟ್ಟಿದ್ದಾನೆ ಅವನು. ನನಗಂತೂ ಹೌದು, ಬಟ್ ನಿಜ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ಮನೆ. ಆ್ಯಂಡ್ ಯಾಕೆ ಹೇಗೆ ಬಂತು ನೊಣ ಅಂತ ಗೊತ್ತಿಲ್ಲ, ನೊಣ ಓಡಾಡ್ತಾ ಇದೆ. ಸೀರಿಯಸ್ಲಿ ಎಷ್ಟು ಬೇಜಾರಾಗತ್ತಲ್ಲ ಕ್ಲೀನ್ ಮಾಡಿ ಮತ್ತೆ ನೀವು ಗಲೀಜು ಇಲ್ಲ ನೊಣ ಏನಾದರೂ ಓಡಾಡ್ತಾ ಇರೋದು ನೋಡಿದ್ರೆ ನಂಗಂತೂ ಬೇಜಾರಾಗತ್ತೆ. ಓಕೆ, ಸೊ ಬ್ಯಾಕ್ ಟು ಅಬಿ ಸ್ಟೋರಿ. ಸೊ ಅವನನ್ನು ಕಂಟ್ರೋಲ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಆ್ಯಂಡ್ ಇವತ್ತಂತೂ ತುಂಬ ಚೆನ್ನಾಗಿ ನನಗಂತೂ ತುಂಬ ಚೆನ್ನಾಗಿ ಆಟ ಆಡಿಸ್ತಾ. ಆ್ಯಂಡ್ ನ್ಯಾಪ್ ಟೈಮ್ ಅಂತೂ ವಾಸ್ ಲಿಟ್ರಲಿ ಬ್ಯೂಟಿಫುಲ್. ಸದ್ಯಕ್ಕೆ ಹೇಗೋ ಒಂದು ಮಲ್ಕೊಂಡ. ನಾನಿವಾಗ ಮಲ್ಕೊಂಡಿದ್ದಾನಲ್ಲ ಅಂತ ಬೇಗ ಎಡಿಟಿಂಗ್ ಮಾಡಿಬಿಡೋಣ ಅಂತ ಬೇಗ ನಾನು ಶಾರ್ ತೊಗೊಂಡು ಎಡಿಟಿಂಗ್ ಮಾಡೋಕ್ಕೆ ಬಂದೆ. ಸೊ ಓಕೆ, ನಾನು ಡಿಲೇ ಮಾಡೋದು ಬೇಡ, ಲೆಟ್ ಮೀ ಸ್ಟಾರ್ಟ್ ಎಡಿಟಿಂಗ್. ಸೊ ಸದ್ಯಕ್ಕೆ ನಾನೀಗ ಅಮ್ಮನ ಮನೆಯಲ್ಲಿದ್ದೀನಿ. ಆ್ಯಂಡ್ ನಾನು ಈವ್ನಿಂಗ್ 6 o'clock ಹಂಗೆ ಅಲ್ಲಿ ಬಿಟ್ಟೆ. ಆ್ಯಂಡ್ ನಾನು ಬಂದು ಸ್ವಲ್ಪ ಕೂತ್ಕೊಂಡು ನಾನು ಬರೋ ಅಷ್ಟೊತ್ತಿಗೆ ಆಲ್ರೆಡಿ 7 ಗಂಟೆ ಆಗಿತ್ತು. ಸೊ ಇನ್ನೇನು ಡಿನ್ನರ್ ಟೈಮ್ ಆಗಿತ್ತು. ಸೊ ಸ್ವಲ್ಪ ಮಾತಾಡಿ ಡಿನ್ನರ್ ಮಾಡಿಕೊಂಡು ಆ್ಯಂಡ್ ಅವ್ನು ಆಟ ಆಡ್ತಾಯಿದ್ದ. ಅವನಿಗೆ ಡಿನ್ನರ್ ಎಲ್ಲ ತಿನ್ನಿಸಿ ಮುಗಿಸಿ ಇವಾಗ ಅವ್ನು ಸದ್ಯಕ್ಕೆ ಅವ್ರ ಅಜ್ಜಿ ಜೊತೆ ಮಲಗಕ್ಕೆ ಹೋಗಿದ್ದಾನೆ. ಅವ್ರ ಅಜ್ಜಿ ಸ್ಟೋರಿ ಹೇಳಬೇಕಂತೆ ಇವತ್ತು. ಸೊ ಅದಕ್ಕೆ ಅವನು ಅಜ್ಜಿ ಜೊತೆ ಹೋಗಿದ್ದಾನೆ ಮಲ್ಗೋದಕ್ಕೆ. ಆ್ಯಂಡ್ ನಾನು ಬೆಳಗ್ಗೆ ಮಂಡೇ ಆಗಿರೋದ್ರಿಂದ ಅಗೇನ್ ಇಟ್ಸ್ ಅ ಬಿಸಿ ಡೇ. ಸೊ ಎಲ್ಲರೂ ಬೇಗ ಕೆಲ್ಸಕ್ಕೆ ಹೋಗ್ತಾ ಇರ್ತಾರಲ್ಲ. ಸೊ ಬೆಳಗ್ಗೆ ಬೇಗ ಎದ್ದು ನಾನು ತಿಂಡಿಗೆ ಆವಾಗ ರೆಡಿ ಮಾಡ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ನಾಳೆ ತಿಂಡಿಗೆ ಏನೇನು ಬೇಕು ಅಂತ ಎಲ್ಲ ನಾನು ಈಗಲೇ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡೆ. ಸೊ ಎಲ್ಲ ಪ್ರಿಪ್ರೇಷನ್ ಆಯಿತು ನಾಳೆ ಬೆಳಗ್ಗೆ ತಿಂಡಿಗೆ. ಆ್ಯಂಡ್ ಇವಾಗ ಹೋಗಿ ಪಾಚೋಳೋದಷ್ಟೇ. ಸೊ ದ್ಯಾಟ್ಸ್ ಇಟ್. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಆ್ಯಂಡ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲ. ಆ್ಯಂಡ್ ದ್ಯಾಟ್ಸ್ ಇಟ್. ಐ ವಿಲ್ ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಥ್ಯಾಂಕ್ ಯು ಆ್ಯಂಡ್ ಬಾಯ್.